ಬಳ್ಳಾರಿ ಪಾಲಿಟಿಕ್ಸ್ ಗರಿಗೆದರಿದೆ. ಇಷ್ಟು ದಿನ ತಣ್ಣಗಿದ್ದಂತಹ ಬಳ್ಳಾರಿಯಲ್ಲಿನ ರಾಜಕೀಯ ಗುಂಡಿನ ಗಲಾಟೆ ನಂತರ ಈಗ ಮತ್ತೆ ಗರಿಗೆದರಿ ಕುಣಿತಾ ಇದೆ. ರೆಡ್ಡಿ ಬ್ರದರ್ಸ್ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಅಂದು ರೆಡ್ಡಿ ಬ್ರದರ್ಸ್ ವಿರುದ್ಧ ತೋಳನ್ನ ತಟ್ಟಿ ಬಳ್ಳಾರಿ ಪಾದಯಾತ್ರೆ ಮಾಡಿ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಹೋರಾಟ ಸಮಾವೇಶ ನಡೆಸಿ 2012ರ ನಂತರ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡೋದಕ್ಕೆ ಈಗ ರೆಡ್ಡಿ ಬ್ರದರ್ಸ್ ಯಾವ ಜಾಗದಲ್ಲಿ ಸಿದ್ದರಾಮಯ್ಯನವರು ಸಮಾವೇಶ ಮಾಡಿದ್ರು, ಯಾವ ಮೈದಾನದಲ್ಲಿ ಸಿದ್ದರಾಮಯ್ಯನವರು ಸಮಾವೇಶ ಮಾಡಿದ್ರು, ಅದೇ ಸ್ಥಳದಿಂದ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡೋದಕ್ಕೆ ರೆಡ್ಡಿ ಅಂಡ್ ರಾಮುಲು ಈಗ ರೆಡಿ ಆಗಿದ್ದಾರೆ. ಇದು ಒಂದು ರೀತಿಯಾದಂತಹ ರಿವೆಂಜ್ ಪಾಲಿಟಿಕ್ಸ್. ಅಂದು ಸಿದ್ದರಾಮಯ್ಯ, ಇಂದು ರೆಡ್ಡಿ ಅಂಡ್ ರಾಮುಲು. ಅಂದು ಕಾಂಗ್ರೆಸ್ ಹೋರಾಟ, ಇಂದು ಬಿಜೆಪಿ ಹೋರಾಟ. ಅಂದು ಸಿದ್ದರಾಮಯ್ಯ, ಇಂದು ರೆಡ್ಡಿ ಅಂಡ್ ರಾಮುಲು. ಅಂದು ಕಾಂಗ್ರೆಸ್ ಹೋರಾಟ, ಇಂದು ಬಿಜೆಪಿ ಹೋರಾಟ. 2012ರ ಸಿದ್ದರಾಮಯ್ಯ ಬಾಣಕ್ಕೆ ಬಿಡ್ತಾರ ತಿರುಗುಬಾಣ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರೆಡ್ಡಿ ಕೇಸರಿ ಕಹಳೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಾಳೆ ಬಿಜೆಪಿ ಬೃಹತ್ ಹೋರಾಟ. 2012ರಲ್ಲಿ ಸಿದ್ದರಾಮಯ್ಯ ಗುಡುಗಿದ್ದಂತಹ ಸ್ಥಳದಿಂದಲೇ ಸಂದೇಶ ರವಾನೆಗೆ ಪ್ಲಾನ್ ಮಾಡಲಾಗಿದೆ. ಬಳ್ಳಾರಿಯಿಂದಲೇ ರಾಜ್ಯ ಸರ್ಕಾರಕ್ಕೆ ಸಂದೇಶ ಕೊಡೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ಸಿದ್ದರಾಮಯ್ಯನವರ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಜಯೇಂದ್ರ ಮಾಡ್ತಾ ಇರುವಂತಹ ಆ ಪ್ಲಾನ್ ಏನು? ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಕಮಲ ಕಹಳೆಯ ಫುಲ್ ಡೀಟೇಲ್ಸ್ ತಮಗೆ ಗೊತ್ತಿದೆ ವೀಕ್ಷಕರೇ. ಜನಾರ್ದನ ರೆಡ್ಡಿ ಮೇಲೆ ಕೇಸ್ಗಳ ಮೇಲೆ ಕೇಸ್ ಬಿತ್ತು. ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿ ಎಂಟ್ರಿಗೆ ಫುಲ್ ಸ್ಟಾಪ್ ಬಿಡಲಾಯಿತು. ಅದಾದ ಮೇಲೆ ಹಾಗೋ ಹೀಗೋ ಚೇತರಿಸಿಕೊಂಡು ಬಳ್ಳಾರಿಗೆ ಎಂಟ್ರಿ ಆಗ್ತಾರೆ ಜನಾರ್ದನ ರೆಡ್ಡಿ. ಬಳ್ಳಾರಿಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ದೊಡ್ಡ ಗಲಾಟೆ ನಡೆಯುತ್ತೆ. ಬ್ಯಾನರ್ ವಿಚಾರದಲ್ಲಿ ನಡೆದಂತಹ ಗಲಾಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತನ ಪ್ರಾಣ ಕಳೆದು ಹೋಗುತ್ತೆ. ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದಕ್ಕೆ, ನನ್ನ ಟಾರ್ಗೆಟ್ ಮಾಡಿ, ನನ್ನನ್ನು ಶೂಟ್ ಮಾಡಿ, ನನ್ನನ್ನು ಖಲಾಸ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ ಅಂತ ಜನಾರ್ದನ ರೆಡ್ಡಿ ದಿನಕ್ಕೊಂದು ವಿಡಿಯೋಗಳನ್ನ ಬಿಡ್ತಾ ಮೈಲೇಜ್ ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ. ಈ ಇಡೀ ಪ್ರಕರಣವನ್ನ ಈಗ ಬಿಜೆಪಿ ತನ್ನ ಲಾಭಕ್ಕೆ ಪರಿವರ್ತಿಸಿಕೊಳ್ಳೋದಕ್ಕೆ ಹವಣಿಸ್ತಾ ಇದೆ. 40% ಕಮಿಷನ್ ಸರ್ಕಾರ ಅಂತ ಈ ಹಿಂದೆ ಬಿಜೆಪಿ ಸರ್ಕಾರವನ್ನ ಹೀಯಾಳಿಸಿದ್ದಂತಹ ಕಾಂಗ್ರೆಸ್ ಅದರ ಲಾಭ ಪಡೆದುಕೊಂಡು ಈಗ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಆ ಒಂದು ಕೆಟ್ಟ ಹಣೆ ಬರಹದಿಂದ ಹೊರಗಡೆ ಬರೋದಕ್ಕೆ ಬಿಜೆಪಿ ಹವಣಿಸ್ತಾ ಇರುವಾಗಲೇ ಅದಕ್ಕೆ ಸಿಕ್ಕಂತಹ ಅತಿ ದೊಡ್ಡ ಬಾಣ ಅದು ಜನಾರ್ದನ್ ರೆಡ್ಡಿ ಮೇಲೆ ನಡೆದಂತಹ ದಾಳಿ. ಈ ದಾಳಿಯನ್ನ, ಈ ಒಂದು ಗಲಾಟೆಯನ್ನ ಮುಂದಿಟ್ಕೊಂಡು ಈಗ ಬಿಜೆಪಿ ಮತ್ತೆ ರಾಜಕೀಯವಾಗಿ ಮೈಲೇಜ್ ಪಡೆದುಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ. ಆ ಮೂಲಕ ಈ ಹಿಂದೆ 2012ರಲ್ಲಿ ರೆಡ್ಡಿ ಬ್ರದರ್ಸ್ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರಿಗೊಂದು ಚಾಲೆಂಜ್ ಹಾಕಿದ್ರು. ದಮ್ಮಿದ್ರೆ, ತಾಕತ್ತಿದ್ರೆ ಬನ್ನಿ ಬಳ್ಳಾರಿಗೆ ಕಾಲಿಡಿ ಅಂತ ಓಪನ್ ಚಾಲೆಂಜ್ ಮಾಡಿದ್ರು. ಆ ಚಾಲೆಂಜ್ ಅನ್ನ ವಿಧಾನಸಭೆಯಲ್ಲಿ ತೋಳನ್ನ ತಟ್ಟಿ ಸ್ವೀಕರಿಸಿದಂತಹ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಸೂಪರ್ ಸಕ್ಸಸ್ ಆಯ್ತು ಮತ್ತು ಬಳ್ಳಾರಿಯಲ್ಲಿ ದೊಡ್ಡ ಸಮಾವೇಶ ಮಾಡಿದ್ರು. ಅದಾದ ಮೇಲೆ 2013ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾದಂತಹ ಯಶಸ್ಸನ್ನ ಪಡೆಯಿತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. ಈಗ ಅದೇ ಸಿದ್ದರಾಮಯ್ಯನವರಿಗೆ ರಿವೆಂಜ್, ಅದೇ ಸಿದ್ದರಾಮಯ್ಯನವರಿಗೆ ತಿರುಬಾಣ ಕೊಡೋದಕ್ಕೆ ಈಗ ರೆಡ್ಡಿ ಅಂಡ್ ರಾಮುಲು ಬ್ರದರ್ಸ್ ರೆಡಿ ಆಗಿದ್ದಾರೆ. ಅಂದು ರೆಡ್ಡಿ ಬ್ರದರ್ಸ್ಗೆ ಚಾಲೆಂಜ್ ಹಾಕಿದ್ರು ಸಿದ್ದರಾಮಯ್ಯನವರು. ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಆದರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಆ ಹೋರಾಟ ಮರುಕಳಿಸ್ತಾ ಇದೆ. ಆಗ ಕಾಂಗ್ರೆಸ್ ಮಾಡಿತ್ತು, ಈಗ ಬಿಜೆಪಿ ಮಾಡ್ತಾ ಇದೆ ಅಷ್ಟೇ. ಆದ್ರೆ ಪಾದಯಾತ್ರೆ ಮಾಡಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರು ಜನಾರ್ದನ್ ರೆಡ್ಡಿ ಅವರು. ಬಿಜೆಪಿ ಅದಕ್ಕೆ ಸೊಪ್ಪು ಹಾಕಿಲ್ಲ. ಹೈಕಮಾಂಡ್ ಬಹಳಷ್ಟು ಲೆಕ್ಕಾಚಾರಗಳನ್ನ ಮಾಡಿ ರೆಡ್ಡಿ ಬ್ರದರ್ಸ್ ಪಾದಯಾತ್ರೆ ಮಾಡಿ ಇಡೀ ಮೈಲೇಜ್ ಅನ್ನ ತೆಗೆದುಕೊಂಡು ಮತ್ತೆ ಶಕ್ತಿವಂತರಾಗಿ
ಬಿಜೆಪಿಯನ್ನ ಅಲುಗಾಡಿಸಬಹುದು ಅನ್ನೋ ಕಾರಣಕ್ಕೆ ಸಮಾವೇಶಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದೆ. ಆ ಮೂಲಕ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದಂತಹ ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೆ ಈಗ ಬಿಜೆಪಿ ರೆಡಿ ಆಗಿದೆ. ಅದೇ ಸ್ಥಳ, ಅದೇ ಮೈದಾನ, ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ನಿರ್ಧಾರ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಬಳ್ಳಾರಿಯಲ್ಲಿ ಮರ್ಡರ್ ಪಾಲಿಟಿಕ್ಸ್ ವಿರುದ್ಧ ಬಿಜೆಪಿ ಹೋರಾಟವನ್ನ ಕೈಗೆತ್ತಿಕೊಂಡಿದೆ. ಪಾದಯಾತ್ರೆಯನ್ನ ಕೈಬಿಟ್ಟು ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ ಬಿಜೆಪಿ. ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶದ ಮೂಲಕ ರಾಜ್ಯಕ್ಕೆ ಸಂದೇಶವನ್ನ ಕೊಡೋದಕ್ಕೆ ಬಿಜೆಪಿ ಹೊರಟಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ರಾಜ್ಯದಲ್ಲಿ ಪ್ರತಿಪಕ್ಷಗಳಿಗೆ ರಕ್ಷಣೆ ಇಲ್ಲ, ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಮಸಲತ್ತು ನಡೀತಾ ಇದೆ. ಈ ವಿಚಾರಗಳನ್ನ ಇಟ್ಟುಕೊಂಡು ಬಿಜೆಪಿ ರಾಜ್ಯಕ್ಕೆ ಸಂದೇಶ ಕೊಡೋದಕ್ಕೆ ಮುಂದಾಗಿದೆ. 3 ಲಕ್ಷ ಜನ ಸೇರಿಸೋದಕ್ಕೆ ಜಿಲ್ಲಾ ನಾಯಕರಿಗೆ ಟಾಸ್ಕ್ ಕೊಟ್ಟಿದೆ ರಾಜ್ಯ ಘಟಕ. ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಎಲ್ಲರೂ ಈ ಒಂದು ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಿಂದಲೇ ಹೋರಾಟ ಶುರು. 2028ರ ಚುನಾವಣೆಗೆ ಮುನ್ನುಡಿ ಬರೆಯಲಿದೆಯಾ ಬಳ್ಳಾರಿಯ ಸಮಾವೇಶ. ಸಂಘಟನೆ, ಹೋರಾಟ, ಪ್ರತಿಭಟನೆಯ ಮಂತ್ರವನ್ನ ಜಪಿಸಲಿದೆ ಬಿಜೆಪಿ. ನಾವು ಎಲೆಕ್ಷನ್ಗೆ ರೆಡಿ ಆಗಿದ್ದೇವೆ ಅನ್ನುವಂತ ಸಂದೇಶವನ್ನ ಬಳ್ಳಾರಿಯಿಂದಲೇ ರವಾನೆ ಮಾಡೋದಕ್ಕೆ ಬಿಜೆಪಿ ರೆಡಿ ಮಾಡಿಕೊಂಡಿದೆ. ಒಟ್ಟಾರೆ ಈ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ ದುರ್ಗೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಸಮಾವೇಶದ ರೂಪುರೇಷೆಗಳು ಹೇಗಿರಲಿವೆ ಮತ್ತು ಸಮಾವೇಶದ ಮುಖ್ಯ ಉದ್ದೇಶ, ಯಾವ ರೀತಿಯಾದಂತಹ ಸಂದೇಶ ಮತ್ತು ಇದು ಮುಂದಿನ ಚುನಾವಣೆಗೆ ಮುನ್ನುಡಿನ? ನಡೆದಿರುವಂತಹ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಇದೀಗ ಮುಂದಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ ಸಿದ್ದರಾಮಯ್ಯನವರು 2012ರಲ್ಲಿ ಏನು ಬಳ್ಳಾರಿ ಪಾದಯಾತ್ರೆ ಮಾಡುವ ಮೂಲಕ ತಮ್ಮ ಒಂದು ಅಧಿಪತ್ಯವನ್ನ ಅಂದ್ರೆ ಸಿಎಂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಉಳಿಸಿಕೊಂಡಿದ್ರು. ಜೊತೆಗೆ ಅದೊಂದು ಹೋರಾಟ ಬಹಳ ಬಲವನ್ನ ತಂದುಕೊಟ್ಟಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಆಡಳಿತವಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ಮತ್ತೆ ಅವರು ಅದಕ್ಕೆ ಕೌಂಟರ್ ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ನಡುವಿನ ಈ ಒಂದು ಸಂಘರ್ಷ ಕಾನೂನು ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ. ಇದನ್ನ ಸದ್ಬಳಕೆ ಮಾಡಿಕೊಂಡು ಮುಂಬರುವ ಚುನಾವಣೆಗೆ ನಾವು ಹೋರಾಟವನ್ನು ಮಾಡೋಣ ಅನ್ನುವ ನಿಟ್ಟಿನಲ್ಲಿ ಬಹಳ ಯೋಚನೆ ಮಾಡಿ ಬಿಜೆಪಿಯು ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದೆ. ಪ್ರಮುಖವಾಗಿ ಪಾದಯಾತ್ರೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೆಲವಷ್ಟು ನಾಯಕರು ಚಿಂತನೆ ನಡೆಸಿದ್ರು. ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಿದ್ಧತೆ ಮಾಡಿಕೊಂಡಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಇದಕ್ಕೆ ಸೊಪ್ಪು ಹಾಕಿಲ್ಲ. ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿರುವಂತಹ ಸೂಚನೆ ಕೊಟ್ಟಿರೋದ್ರಿಂದ ಇವತ್ತು ದೊಡ್ಡ ಮಟ್ಟದ ಹೋರಾಟಕ್ಕೆ ಬಿಜೆಪಿ ಮುಂದಾಗಿದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಯಾವ ರೀತಿ ಕಟ್ಟಿ ಹಾಕಬೇಕು ಮತ್ತೆ ಮುಂಬರುವ ಚುನಾವಣೆಗೆ ಯಾವ ರೀತಿ ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ಬೇಕು ಅನ್ನೋದು ಕೂಡ ಬಹಳ ಬಿಜೆಪಿಯಲ್ಲಿ ಲೆಕ್ಕಾಚಾರದಲ್ಲಿ ಚಿಂತನೆಯಾಗಿ ಈ ಒಂದು ಹೋರಾಟ ಮುನ್ನೆಲೆಗೆ ಬಂದಿರುವಂತದ್ದು. ಹೀಗಾಗಿ ಈ ಒಂದು ಹೋರಾಟದ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬಿಜೆಪಿ ಮುಂಬರುವ ಚುನಾವಣೆಯ ಲೆಕ್ಕಾಚಾರದಲ್ಲಿದೆ. ಮೈತ್ರಿ ಮೂಲಕ ಗೆಲುವನ್ನ ಸಾಧಿಸಿಕೊಳ್ಳುವಂತಹ ಒಂದು ತಂತ್ರವನ್ನ ಹೂಡ್ತಾ ಇದೆ. ಹೀಗಾಗಿ ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಒಂದು ಹೋರಾಟಕ್ಕೆ ಮುಂದಾಗಿರುವಂತದ್ದು. ದೊಡ್ಡ ಮಟ್ಟದ ಹೋರಾಟದ ಮೂಲಕ ಸರ್ಕಾರಕ್ಕೆ ಚಾಟಿ ಬಿಟ್ಟು ಬೀಸುವ ಕೆಲಸವನ್ನ ಮಾಡುವಂತದ್ದು. ಓಕೆ ದುರ್ಗೇಶ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು.